ಎಸ್ಐಆರ್ ಕಾರ್ಯದ ಒತ್ತಡದ ನಡುವೆ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೋರ್ವ ಶಿಕ್ಷಕ ಮೃತಪಟ್ಟಿರುವ ಘಟನೆ ಅಥಣಿ ಪಟ್ಟಣದಲ್ಲಿ ನಡೆದಿದೆ. ಮೃತನು ಅಥಣಿ ಪಟ್ಟಣದ ನಿವಾಸಿ ಹಾಗೂ ರಾಯಬಾಗ್ ತಾಲೂಕಿನ ನೀಲಂಜಿ ಗ್ರಾಮದ ಪಡದಾಳೆ ತೋಟದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಮತ್ತು ಬಿಎಲ್ಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪ್ರಕಾಶ್ ಕಾಂಬಳೆ ಎಂದು ಗುರುತಿಸಲಾಗಿದೆ. ಎಸ್ಐಆರ್ ಕಾರ್ಯದ ಒತ್ತಡದಿಂದ ಪ್ರಕಾಶ್ ಕಾಂಬಳೆ ಕಳೆದ ಕೆಲವು ದಿನಗಳಿಂದ ತೀವ್ರ ಮಾನಸಿಕ ಒತ್ತಡದಲ್ಲಿದ್ದರು. ಪ್ರತಿದಿನ ಮನೆಗೆ ಬಂದ ಬಳಿಕ ಎಸ್ಐಆರ್ ಕೆಲಸ ತುಂಬಾ ಇದೆ, ಬೇಗ ಮುಗಿಸಬೇಕು, ದಿನವೂ ಒತ್ತಡ ಹೆಚ್ಚುತ್ತಿದೆ ಎಂದು ಪತ್ನಿ ಹಾಗೂ ಕುಟುಂಬದವರಿಗೆ ಹೇಳಿಕೊಳ್ಳುತ್ತಿದ್ದರು ಎಂದು ಆರೋಪಿಸಿದ್ದಾರೆ. ರಕ್ತದೊತ್ತಡ ಬಿಪಿ ಕಡಿಮೆಯಾಗಿ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಬಳಿಕ ಅವರು ಮೃತಪಟ್ಟಿದ್ದಾರೆ. ನನ್ನ ಪತಿಯ ಸಾವಿಗೆ ಎಸ್ಐಆರ್ ಕಾರ್ಯದ ಒತ್ತಡವೇ ಕಾರಣ ಎಂದು ಪತ್ನಿ ಮಾಲಾ ಪ್ರಕಾಶ್ ಕಾಂಬಳೆ ಆರೋಪಿಸಿದ್ದಾರೆ. ಅಮ್ಮ ಏನಾಗಿತ್ರಿ ಸರ್ಗಳಿಗೆ? ಏನೂ ಇಲ್ರಿ, ಅವ್ರು ಡ್ಯೂಟಿ ಮ್ಯಾಗ ಇದ್ರಿ. ಅವ್ರು ಡ್ಯೂಟಿ ಮ್ಯಾಗ ಇದ್ರು, ಖರೆ ಟೆನ್ಷನ್ ಟೆನ್ಷನ್ ಬರೆಯೋದು ಮೊಬೈಲ್ ಮ್ಯಾಗ. ಎಷ್ಟು ಏಜ್ ಇದ್ರು ಅವರು? ಅವ್ರಿಗೆ 58 ರೀ ಸರ. ಇನ್ನು 2 ವರ್ಷ ಡ್ಯೂಟಿ ಐತಿ, ನಿಂದು ಸಮಾಧಾನ ಮಾಡಂದ್ನಿ. ಈ ಬಿಯೋಳು ಡ್ಯೂಟಿ ಹಾಕಿ ನನ್ನ ಗಂಡನ ಮನಪಾಲು ಮಾಡ್ದ. ನನ್ನ ಗಂಡ ಟೆನ್ಷನ್ ಬರೇ ಹೆಚ್ಚು ಮಾತಾಡಲ್ಲ. ನನ್ನ ಗಂಡ ಮೊಬೈಲ್ದಾಗ ಮಾಡೋದೆ ಇನ್ಯಾರು ಹೇಳಿ. ನಾನು ಸರಿ ಅಂತ ಡ್ಯೂಟಿ ಮಾಡ್ಲತ್ತಾರ, ಇದು ಬೇದದ. ಒಂದು ದಿವಸ ಕಮ್ಮಗ್ ಮಾತಾಡ್ಲಿಲ್ಲ, ಏನು ಹೇಳಿ. ತ್ರಾಸ ಮಾಡ್ಕೋತೀರ? ಕಣ್ಣಿಗೆ ನಿದ್ದಿಲ್ರಿ ಸರ್ ಅವ್ರಿಗೆ. ನಸಿಕಿನಾಗ 4 ಕೆಳವ ನನ್ನ ಗಂಡ. ಕರೆಕ್ಟ್ 9:15 ಸಾಲಿಗೆ ಹೋಗೋದೈತಿ. ಜಲ್ದಿ ಮಾಡ, ಜಲ್ದಿ ಅಡಿಗೆ ಮಾಡಲ್ಲವ. 9:15 ಸಾಲಿ ಡ್ಯೂಟಿ ಮಾಡಿ ಬಿವಲ್ ಡ್ಯೂಟಿನ ಮಾಡ್ಬೇಕಾ? ಸಾಲಿಗೆ ಅವ್ರು ಪಡ್ನಾಳ ತೋಟ ಐತ್ರಿ, ಪಡ್ನಾಳ ತೋಟ ಡ್ಯೂಟಿ ಐತ್ರಿ ಸರ್. 400 ಪಾವಿನ ತೋಟ ಸಾಲ್ರಿ. ಬಿವಲ್ ಡ್ಯೂಟಿ ಅದಕ್ಕೆ ಹಾಕಿರ್ರಿ ಸರ. ಈ ಟೆನ್ಷನ್ ಸಂಬಂಧ ಅವ್ರ ಪಡ್ನಾಳ ತೋಟಕ್ಕ ಡ್ಯೂಟಿ ಹಾಕೊಂಡಿರ್ರಿ ಅವ್ರ ಮೊದಲ. ಮತ್ತು ಸರ್ ಇದ ಸಾಲಿಗೆ ಅವ್ರು ಬಿಯೋಲೋ ಡ್ಯೂಟಿಗೆ ಹಾಕಿರ. ಬ್ಯಾಡ ಅಂದಿನ, ನಿನಗೂ ಸುಗರ್ ಐತಿ, ಬ್ಯಾಡ ಡ್ಯೂಟಿ ಅಂದಿನ. ಭಾಳ ಮನೆ ಅದಾವು, ಬ್ಯಾಡ ಅಂದಿನ. ಅಲ್ಲಿ ಯಾವ ಸರ್ಗಳು ತಗೋವಾರ ನಿಮಗಟ್ಟ ಗೊತ್ತೇನ್ರಿ ಅಂದ್ರ ಸರ. ಸರ್ ಬರೀ ಅದ ಟೆನ್ಷನ್ ಮನ್ಸಿಗೆ ಮಾಡ್ಕೊಂತೀರೇನ್ರಿ? ಭಾಳ ಮಾನಸಿಕ್ರಿ ಸರ. ನಮಗ್ ಸುಧಾನ ಮಾನಸಿಕ ಮಾಡ್ತಿರ್ರಿ ಅವ್ರ. ನಾವ್ ಹೆಚ್ಚ ಕಡಿಮೆ ಮಾತಾಡ್ರ ನಂದು ನನಗೊಂದು ಆತೈತಿ, ನಿನ್ಗೇನ್ ಆತೈತಿ, ಏನ್ರ ತಗೊಂಡ್ ಬಾ ಅಂದ್ರ ನಂದು ನನಗೊಂದು ಆತೈತಿ, ನಿನಗೊಂದು ಏನಾತೈತಿ ಏನವ್ರಿ ಏನ್ ಹೇಳಿ. ಸರ್ ಟೆನ್ಷನ್ ಮಾಡ್ಕೊಂಡ್ ಸರ್ ಶಿರಾನ ಅದಾರ್ರಿ ಅವ್ರ. ಮಾತಾಡ್ಕೋತ ಸೋರ್ಗಳಿಗೆ ಟೆನ್ಷನ್. 5 ನಿಮಿಷನಾಗ ಬೇಬಿನ ಲೋ ಐತಿ. ಆಗ್ಲಿಲ್ಲ ನನ್ನ ಗಂಡದ ಸರ. ಡಾಕ್ಟರ್ ಕಾರ್ನಾಗ ಬಿದ್ದೆಲ್ಲ ಒಳ್ಳೆ ಎಣ್ಣಿ. ಯಾವ ಡಾಕ್ಟರ್ ನನಗೆ ಯಾರು ಹೇಳಿಲ್ಲ. ಮುಂದಕ್ಕೆ ಹೋಯ ಅಂದ್ರ ನನ್ನ ಗಂಡದ ಟೆನ್ಷನ್ಲೇ 5 ನಿಮಿಷನಾಗ ಅಂದ್ರ 5 ನಿಮಿಷ ರೀ ಸರ್. ದವಾಖಾನಿ ಚಲೋ ಐತಿ. ದೊಡ್ಡ ದವಾಖಾನಿಗೆ ಹೋಗಿ ನನ್ನ ಗಂಡನ ಕರೆ BP ಲೋ ಆಯ್ತಂದ್ರ 5 ನಿಮಿಷದಾಗ BP ಲೋ ಆಯ್ತ. ನನ್ನ ಗಂಡ ಮಾತಾಡ್ಲಿಲ್ಲ. BP ಲೋ ಇಡತ್ತದ್ರ ಮತ್ತೆ ಬೇರೆ ಏನೈತ್ರಿ? ಇದು ಟೆನ್ಷನ್ ರೀ. ಎಂದೂ BP ಇಲ್ರಿ ನನ್ನ ಮಾಸ್ತರ್ಗ. ನಾ ಎಲ್ಲ 3 ತಿಂಗಳಿಗೆ ಚೆಕ್ ಮಾಡಿಸ್ತೇನೆ ನನ್ನ ಗಂಡಗೆ. ಹೋದ ವರ್ಷ ಸ್ವಲ್ಪ ಸುಗಾರ್ ಐತಿ ಅಂತ ಹೇಳಿದ್ರು ಡಾಕ್ಟರ್ಗಳ. ಭಾಳ ಟೆನ್ಷನ್ ರೀ. ಹಿಂಗ ಎಂದೂ ಆಗಿಲ್ಲ ನನ್ನ ಮಾಸ್ತರ್ಗೆ, ಎಂದೂ ಇಲ್ಲ. ನನ್ನ ಮಾಸ್ತರ್ ಸ್ಟ್ರಾಂಗ್ ಭಾಳ. ಈಗ ಅವ್ರಿಗೆ ಬಿವಲ್ ಡ್ಯೂಟಿ ಭಾಳ ಕೆಟ್ಟ ಟೆನ್ಷನ್ ಮಾಡ್ಕೋ. ಚಕ್ರ ಬಂದಾಗ ಆಗಿರ್ತೈತ್ರಿ. ಬೆಳಂತ್ಲೆ CPR ಕೊಟ್ಟು ಡ್ಯೂಟಿ ಮಾಡ್ಬೇಕು? ಹೇಳುದು ಅದಕ್ನವ್ರ ತೋಟಕ್ಕೆ ಅಲ್ಲಿ ಬಂತ ಲೇತ್ರಿ. ಟ್ರಾನ್ಸ್ಫರ್ ತಗೊಂಡ ಪಡ್ಲಾಳಿ ತೋಟಕ್ಕೆ ಹೋಗ್ಯಾರ.
BLO ಡ್ಯೂಟಿ ಸಂಬಂಧ ಅವ್ರ ಟ್ರಾನ್ಸ್ಫರ್ ತಗೊಂಡಿರಿ. ಮತ್ತೆ ಆಟಾದ್ರು ಮತ್ತೆ ಅವ್ರಿಗೆ ಬರ್ತಾರೆ. ಶಿಕ್ಷಕರಾಗಿ ಎಲ್ಲಿ ಕಾರ್ಯನಿರ್ವಹಿಸ್ತಾರೆ? ಹಾಲಕ್ನವ್ರು ಪಾಯಿ ತೋಟ ಪೈಲ ಇದ್ರಿ. ಹ್ಮ್. ಶಿಕ್ಷಕರಾಗಿ ಅಲ್ಲಿ ಇದು ಮಾಡಿದ್ರಿ. ಆಮೇಲೆ ಪಡ್ನಾಳಿ ತೋಟಕ್ಕೆ ಇದನ್ನ ಟ್ರಾನ್ಸ್ಫರ್ ತಗೊಂಡ್ರಿ BLO ಡ್ಯೂಟಿ. ಮತ್ತೆ ಆಟಾದ್ರು ಅವ್ರಿಗೆ ಬರ್ತಾರೆ ಡ್ಯೂಟಿ. ಅದ್ರ ಬಗ್ಗೆ ಏನ್ ಮಾತಾಡ್ತಿದಾರೆ ಡಿಸ್ಕಷನ್? ಹಾ, ಮನ್ಯಾಗದು ಮಾತಾಡ್ತಿದ್ದಾರೆ. ಇನ್ನೊಂದ್ ಸ್ವಲ್ಪ ಉಳ್ದಾವು ಅವ್ನ ಮುಗಿಸ್ಬೇಕು. ಎಲ್ಲಾ ಸರ್ಗಳು ಮುಗ್ದಾವು, ನಾನು ಅದ್ ಮುಗಿಸ್ಬೇಕಂತ ಹಂಗ ಅವ್ರ ಇದು ಮಾಡ್ತಾರ, ಟೆನ್ಷನ್ ತಗೋತಾರ. ಏಜನ್ನು ಭಾಳ ಆಗಿದ್ರು ಸರ್. ಏಜ್ ಬಾಳ ಆಗಿದಾರ, 58 ಏಜ್ ಆಗಿದಾವ್ರಿ. ಇನ್ 2 ವರ್ಷ ರಿಟೈರ್ಮೆಂಟ್. ಅದು 23 ಬೆಳೆ ನೆಸಿಕ್ನ್ಯಾಗ ಆಗಿದ್ದು ಬರ್ರಿ. ಅಲ್ಲ ಬರೇ ಈ ತರದ ಮಾತಾಡ್ತಿದಾರೆ. ಹಾ, ಮನ್ಯಾಗ ಎಲ್ಲ ಇದ್ರದಾವ್ರಿ. ಹಾ, ಇದ ಫಾರ್ಮ್ಗಳದ ಮಾತಾಡ್ತಾರ ಅವ್ರು. ನಾನು ಒಂದ್ ಕಡೆ ಹಾಕೇನ್ರಿ, ಪಪ್ಪಾಗ ಹೆಲ್ಪ್ ಮಾಡ್ಲಿ ಅಂತಂದ್ರೆ ನಾನು ಮಾಡ್ಲಿಕ್ಕೆ ಬಟ್ ಭಾಳ ಮನ್ಸಿಗೆ ಮಾಡ್ಕೊಂಡು. ನಾನು ಒಂದು ನಾವು ಕ್ಯಾಟದ ಇದನ್ನ ತಗೊಂಡೇನ್ರಿ. ಅದ್ರ ಸಲುವಾಗಿ ನಾವು ಅವ್ರು ಬೇಡ ಓಡಾವಣೆನು ಅಂತಂದ ಇದು ಮಾಡಿ ನಂಗೆ ಬಿಡಿಸಿ ಅವರ ಮಾಡಕತ್ತಾರ. ನಾನು ಒಂದ್ 100-150 ಹಾಕೇನಿ. ಬಟ್ ಅದರದ ಟೆನ್ಷನ್ ಇದ್ರು. ಅದರದ ಟೆನ್ಷನ್. ಎಷ್ಟು ಫಾರ್ಮ್ ಇದ್ರು? ಇನ್ನೊಂದು 100 ಇದ್ರು ಟೋಟಲ್ 1050 ಇದ್ರು. ಒಬ್ಬರಿಗೆ ಒಬ್ಬರಿಗೆ ಎಷ್ಟಿದ್ರು? 1500. ನಂಗೂ ಅಷ್ಟು ಪಕ್ಕ ಗೊತ್ತಿಲ್ರಿ. 1000 ಇಷ್ಟ ಗೊತ್ತದ. ಇನ್ನೊಂದ್ ತೊಡೆ ಉಳ್ದದ್ದು ಅಷ್ಟ ಗೊತ್ತ. 300 ಎಷ್ಟು ಉಳ್ದಿದ್ರು, 100-150 ಅಷ್ಟ ಉಳ್ದಿದ್ರು. ಅವ್ನ ಮುಗಿಸ್ತೀನಿ ಅಂತ ಹೇಳಿರ. ಮನ್ಸಿಗೆ ಹಾ, ಅಷ್ಟ ಅಂತದ್ ಏನ್ ಮಾಡಿರಿ. ಪ್ರಕಾಶ್ ಕಾಂಬ್ಳೆ ಅವರ ನಿಧನದಿಂದ ಅಥಣಿ ಪಟ್ಟಣದ ನಿವಾಸದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಶಿಕ್ಷಕರ ವಲಯದಲ್ಲೂ ತೀವ್ರ ಶೋಕ ವ್ಯಕ್ತವಾಗಿದೆ. ಅಥಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರಾಜಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया। रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने। ये अटूट बंधन खिले हर आशियाना, रंग वस्त्रों का खजाना, मन भाए आराधना। आराधना, मारुति गली, बेलगाम। मन भाए आराधना।